ನಿನ್ನ ಹತ್ರ ಒಂದು ವಿಷಯದ ಬಗ್ಗೆ ಹೇಳಿದ್ರೆ ಭಯ ಪಡ್ತೀಯಾ ಅಂತ ಹೇಳ್ದೇನೆ ಸುಮ್ಮನಿದ್ದೆ. ಆದರೆ ಹೇಳೋದ್ರಿಂದ ನೀನು ಹುಷಾರಾಗಿರ್ತೀಯ ಅಂತ ಅನ್ಕೊಂಡೆ. ಅದಕ್ಕೆ ಆ ವಿಷಯದ ಬಗ್ಗೆ ಹೇಳಬೇಕು ಅಂತಾನೆ ಕಾಲ್ ಮಾಡಿದೆ. ಏನದು? ನಾವು ಫಂಕ್ಷನಲ್ಲಿ ಮೀಟ್ ಆದಾಗ ನಿನ್ನ ಮೇಲೆ ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡಿದ್ದು ಯಾರು ಅಂತ ನನಗೆ ಗೊತ್ತಿರೋ SI ಹತ್ರ ಎಂಕ್ವೈರಿ ಮಾಡಿಸಿದ್ದೆ. ಅವ್ರು ಏನು ಹೇಳಿದ್ರು ಅಂದರೆ, ಫಂಕ್ಷನಲ್ಲಿ ಅವನಿಯವ್ರ ಮೇಲೆ ಅಟ್ಯಾಕ್ ಮಾಡಬೇಕು ಅಂತಿರೋ ಸುಪಾರಿ ಕಿಲ್ಲರ್ನ CCTV ಆಧಾರದ ಮೇಲೆ ಹಿಡಿದು ಒಳಗಾಕಿದ್ದೀವಿ ಸರ್. ವಿಕ್ಕಿ ಅನ್ನೋನು ಮರ್ಡರ್ ಕಾಂಟ್ರಾಕ್ಟ್ ಕೊಟ್ಟು ಅಟ್ಯಾಕ್ ಮಾಡಿಸ್ದೆ ಅಂತ ಒಪ್ಕೊಂಡಿದ್ದಾನೆ. ಆ ವಿಕ್ಕಿಗೆ ಅವನಿನೇ ಫಸ್ಟ್ ಟಾರ್ಗೆಟ್, ಮತ್ತೆ ನೀವೇ ಸೆಕೆಂಡ್ ಟಾರ್ಗೆಟ್. ಆ ಮಿನಿಸ್ಟರ್ ಮಗ ವಿಕ್ಕಿ ಅವನ ಫ್ರೆಂಡ್ಸು 1 ವಾರದಲ್ಲಿ ಶಿಕ್ಷೆ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಅದಕ್ಕೆ ನೀನು ತುಂಬ ಹುಷಾರಾಗಿರ್ಬೇಕು ಅವನಿ. ಸರಿ ಸತ್ಯ. ಅವನಿ, ಈ ವಿಷಯನ ನಿಮ್ಮ ಮನೆಯವ್ರ ಹತ್ರ ಶೇರ್ ಮಾಡ್ಕೋಬೇಡ. ಎಲ್ಲರೂ ಭಯ ಪಡ್ತಾರೆ. ಮುಖ್ಯವಾಗಿ ಶ್ರೀಕರ್ ಹತ್ರ ಶೇರ್ ಮಾಡ್ಕೋಬೇಡ, ಭಯ ಪಡ್ತಾನೆ. ಮುಂಚೆ ಥರ ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ನಿನ್ನ ಗಂಡ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾನೆ. ಅದಕ್ಕೆ ಈ ಸಮಯದಲ್ಲಿ ಇಂಥ ನ್ಯೂಸ್ ಕೇಳಿದ್ರೆ ಶಾಕ್ ಆಗ್ತಾರೆ, ಡಿಸ್ಟರ್ಬ್ ಆಗಿಬಿಡ್ತಾರೆ. ಅದಕ್ಕೆ ಬೇಡ ಅಂತ ಇದ್ದೀನಿ. ಏನಂತೀಯ? ಅಂದರೆ ಅದು... ನನ್ನ ಮಾತು ಕೇಳು, ಸ್ವಲ್ಪ ದಿನ ತಾಳ್ಮೆಯಿಂದ ಇರು. ಈ ಸಮಸ್ಯೆಗೆ ಪರ್ಮನೆಂಟ್ ಆಗಿರೋ ಪರಿಹಾರನ ನಾನು ಹುಡುಕ್ತೀನಿ. ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ಎಲ್ಲಾನು ಗಮನಿಸ್ತಾ ಇರ್ತೀಯ ಅಂತ ಮೊದಲೇ ವಿಷಯನ ಹೇಳ್ತಾ ಇದ್ದೀನಿ. ಬಟ್ ನಿನಗೆ ಯಾವುದೇ ಥರ ಅಪಾಯ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಇಟ್ಸ್ ಮೈ ಪ್ರಾಮಿಸ್. ಅವತ್ತು ನನ್ನ ಗೆಲ್ಸಕ್ಕೋಸ್ಕರ ಇವತ್ತು ನಿನ್ನ ಲೈಫ್ನ ರಿಸ್ಕಲ್ಲಿ ಇಟ್ಕೊಂಡಿದ್ಯಾ. ಅಯ್ಯೋ, ಅದರಲ್ಲೇನಿದೆ? ನೀನು ನನಗೆ ತುಂಬ ಬೇಕಾಗಿರೋನು. ನೋಡ್ತಾ ನೋಡ್ತಾ ನಿನ್ನ ಹೀಗೆ ಬಿಟ್ಕೊಡೋಕ್ಕಾಗತ್ತೆ? ಸರಿ ಅವನಿ, ಇಡ್ತೀನಿ. ಓಕೆ ಸತ್ಯ. ಯಾವಾಗ ಬೇಕೋ ಆವಾಗ ಆರಾಮಾಗಿ ಅವನ ಜೊತೆ ಮಾತಾಡ್ತಾ ಇರ್ತಾಳೆ. ಯಾರ ಜೊತೆನೋ ಕಾಲಲ್ಲಿ ಮಾತಾಡ್ತಿದ್ದ ಹಾಗಿತ್ತು. ನಿಜ ಹೇಳ್ತಾಳ, ಸುಳ್ಳು ಹೇಳ್ತಾಳ? ಏನು ಯೋಚಿಸ್ತಿದೀಯಾ? ಏನಿಲ್ಲ, ನನ್ನ ಫ್ರೆಂಡ್ ಗಾಯತ್ರಿ ಫೋನ್ ಮಾಡಿದ್ಲು ಬಾವಾ. ಓ, ಮನೇಲಿ ಯಾವುದೋ ಫಂಕ್ಷನ್ ಇತ್ತಂತೆ, ಆ ವಿಷಯ ಯಾವುದೋ ಮಾತಾಡ್ತಿದ್ಲು. ಆ ಸತ್ಯ ಜೊತೆ ಮಾತಾಡಿದ್ಲು. ಶ್ರೀಕರ್ ಕೇಳ್ತಿದ್ದ ಹಾಗೆ ಫ್ರೆಂಡ್ ಜೊತೆ ಮಾತಾಡ್ತಿದ್ದೀನಿ ಅಂತ ಸುಳ್ಳು ಹೇಳಿದ್ಲು. ಅಂದ್ರೆ ಇಬ್ಬರ ಮಧ್ಯ ವ್ಯವಹಾರ ತುಂಬಾ ದೂರ ಹೋಗ್ತಿದೆ. ಸತ್ಯ ಹೇಳ್ದಾಗೆ ನಿಜವಾದ ವಿಷಯ ಹೇಳಿದ್ರೆ ನೀನು ಭಯ ಪಡ್ತೀಯ ಬಾವ. ಅದಕ್ಕೆ ಸುಳ್ಳು ಹೇಳ್ಬೇಕಾಗಿ ಬಂತು. ನನ್ನ ಕ್ಷಮಿಸು ಬಾವ. ಸತ್ಯ, ನೀನು ಅವನಿ ಜೊತೆ ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡೆ. ಇತ್ತೀಚೆಗೆ ನೀನು ಅವನಿ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಿದ್ಯಾ. ಇದರಿಂದ ಕೇಸ್ ವಿಷಯದಲ್ಲಿ ಕೂಡ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿಲ್ಲ ನಿನಗೆ. ಅದಕ್ಕೆ ಕಣೋ, ಬೇಗ ಮದುವೆ ಮಾಡ್ಕೊಳ್ಳೋದು ಒಳ್ಳೇದು. ನನ್ನ ಜೀವನದಲ್ಲಿ ಮತ್ತೊಂದು ಹೆಣ್ಣಿಗೆ ಜಾಗ ಇಲ್ಲ ಅಂತ ಹೇಳ್ದೆ ಅಲ್ವಾ ಅಮ್ಮ? ಅವನಿ ಒಳ್ಳೆ ಲೈಫ್ ಲೀಡ್ ಮಾಡ್ತಿದ್ದಾಳೆ ಕಣೋ. ಅವನಿ ಬಗ್ಗೆ ಯೋಚನೆ ಮಾಡ್ತಾ ನೀನ್ ಯಾಕೆ ನಿನ್ ಪರ್ಸನಲ್ ಲೈಫ್ನ ಸ್ಯಾಕ್ರಿಫೈಸ್ ಮಾಡಬೇಕು? ಈ ಸ್ಯಾಕ್ರಿಫೈಸ್ ನನಗೆ ನೋವು ಕೊಡ್ತಾ ಇಲ್ಲ ಅಮ್ಮ. ಆನಂದವಾಗಿ, ಗರ್ವದಿಂದ ಇದೆ. ಹೀಗೆ ಅನ್ಕೊಳ್ಳೋದು ಸ್ವಲ್ಪ ದಿನಗಳವರೆಗೂ ಚೆನ್ನಾಗಿರತ್ತೆ, ಆಮೇಲೆ ಒಂಟಿತನನೇ ಉಳ್ಕೊಳತ್ತೆ. ನೀನಿರ್ಬೇಕಾದ್ರೆ ನಾನ್ ಯಾಕಮ್ಮ ಒಂಟಿ ಆಗ್ತೀನಿ? ನಾನ್ ಇಲ್ದೇ ಇರೋ ದಿನ? ಅಮ್ಮ, ಏನ ಮಾತುಗಳು? ಫ್ಯಾಕ್ಟ್ ಮಾತಾಡ್ತಿದ್ದೀನಿ ಸತ್ಯ. ಒಂದು ವಿಷಯ ಹೇಳ್ತೀನಿ, ನೆನ್ಪಿಟ್ಕೋ.
ಗೌರವ ಸಿಗದೆ ಇರೋ ತ್ಯಾಗ ಅನವಶ್ಯಕ. ಎಡಗೈಯಿಂದ ಮಾಡೋ ಸಹಾಯ ಎಡಗೈಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಅಂಥದ್ದು ಅವನಿಗೋಸ್ಕರ ನಾನು ಮಾಡ್ತಿರೋ ತ್ಯಾಗ ಅವನಿಗೆ ಗೊತ್ತಾಗೋ ಅಗತ್ಯ ಏನಮ್ಮ? ಸಹಾಯ ಬೇರೆ, ತ್ಯಾಗ ಬೇರೆ ಸತ್ಯ. ಅವನಿಗೆ ಗೊತ್ತಾಗೋದ್ರಿಂದ ಪ್ರಯೋಜನ ಏನಮ್ಮ? ಒಂಟಿಯಾಗಿ ಉಳ್ಕೊಳ್ಳೋದು ಪದ್ಧತಿ ಅಲ್ಲ ಅಂತ ಹೇಳ್ತಾಳೆ. ನಿಮ್ಮಮ್ಮನ್ಗೆ ನೋವು ಕೊಡೋದು ಒಳ್ಳೇದಲ್ಲ ಅಂತ ಹೇಳ್ತಾಳೆ. ನನ್ನ ಮರ್ತೋಗಿ ನೀನು ಮದುವೆ ಮಾಡ್ಕೊ ಅಂತ ಹೇಳ್ತಾಳೆ. ಇವಾಗ ಅವನಿ ದೊಡ್ಡ ಅಪಾಯದಲ್ಲಿದ್ದಾಳೆ. ಅನುಕ್ಷಣ ಅವಳ ಬಗ್ಗೆ ಯೋಚನೆ ಮಾಡಬೇಕಾಗಿರೋ ಜವಾಬ್ದಾರಿ ನನಗಿದೆ ಅಮ್ಮ. ನಾಳೆ ನಂಗೆ ಮದುವೆ ಆದ್ಮೇಲೂ ಕೂಡ ನಾನು ಅವನಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಸರಿ ಇರುತ್ತಾ? ಬಂದಿರೋ ಹುಡುಗಿ ಗೊತ್ತಾದ್ರೆ ಸುಮ್ಮನೆ ಇರ್ತಾಳ? ನೋವು ಪಡ್ತಾಳೆ, ಜಗಳ ಆಡ್ತಾಳೆ. ಟೋಟಲ್ ಆಗಿ ನನ್ನ ಲೈಫೇ ಡಿಸ್ಟರ್ಬ್ ಆಗುತ್ತೆ. ಗುಡ್ ಪಾಯಿಂಟ್. ಚೆನ್ನಾಗಿ ಯೋಚನೆ ಮಾಡಿದೀಯಾ. ನೀನು ಪದೇ ಪದೇ ಅವನಿಗೆ ಫೋನ್ ಮಾಡೋದು ಚೆನ್ನಾಗಿರತ್ತಾ? ಮದುವೆ ಆಗಿರೋ ಒಂದು ಹುಡುಗಿಗೆ ಮದುವೆ ಆಗದೆ ಇರೋ ಹುಡುಗ ಫೋನ್ ಮಾಡ್ತಿರೋದು ಎಷ್ಟ್ರ ಮಟ್ಟಿಗೆ ಸರಿ ಯೋಚನೆ ಮಾಡು. ಅದು ಅಲ್ದೆ ನೀನ್ ಹೇಳ್ತಿರೋ ವಿಷಯಗಳನ್ನ ಅವ್ರ ಮನೆಯವ್ರಿಗೆ ಹೇಳ್ಬೇಡ ಅಂತ ಹೇಳ್ತಿದ್ಯಾ. ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗತ್ತೆ? ಮುಚ್ಚಿಡ್ಬೇಕಂದ್ರೆ ಸುಳ್ಳು ಹೇಳ್ಬೇಕು. ಸುಳ್ಳು ಮೋಸ ಆಗತ್ತೆ. ಆಮೇಲೆ ಅವನಿ ಸಿಕ್ಕಾಕೊಂಡು ಸಮಸ್ಯೆಗಳಿಗೆ ಬೀಳ್ತಾಳೆ. ನಿನ್ನಿಂದ ಹೋಗೋ ಫೋನ್ಗಳ ಬಗ್ಗೆ ಅವನಿ ಗಂಡ ಶ್ರೀಕರ್ಗ್ ಗೊತ್ತಾದ್ರೆ ಶ್ರೀಕರ್ ಅವನಿ ಜೊತೆ ಜಗಳ ಮಾಡಲ್ವಾ? ಶ್ರೀಕರ್ಗ್ ನೋವಾಗಲ್ವಾ? ನನ್ನಲ್ಲಾಗ್ಲಿ ಅವನಿಲಾಗ್ಲಿ ಯಾವುದೇ ಥರ ಕೆಟ್ಟ ಉದ್ದೇಶ ಇಲ್ಲ ಅಮ್ಮ. ಹಾಗಿದ್ದಾಗ ಅಷ್ಟು ದೂರ ಯಾಕೆ ಹೋಗುತ್ತೆ? ಸಂಪ್ರದಾಯಗಳಿಗೆ ತುಂಬಾ ಪ್ರಾಮುಖ್ಯತೆ ಕೊಡೋ ಆ ಮನೇಲಿ ನಿಮ್ಮ ಸ್ನೇಹ ಒಂದು ಸಮಸ್ಯೆ ಆಗಿ ಬದಲಾದ್ರೆ ಎಲ್ರೂ ಅನವಶ್ಯಕವಾಗಿ ನೋವು ಪಡ್ಬೇಕಾಗಿ ಬರುತ್ತೆ. ಆಕಾಶ ಸಿಗದೆ ಇರೋಷ್ಟು ದೂರದಲ್ಲಿರುತ್ತೆ, ಆದ್ರೆ ಸಿಡ್ಲು ಹೊಡೆಯೋದಕ್ಕೆ ತುಂಬಾ ಹೊತ್ತು ಬೇಕಾಗಲ್ಲ. ಅರ್ಥ ಮಾಡ್ಕೋ. ನೀನು ಮದ್ವೆ ಮಾಡ್ಕೋ. ಒಬ್ರನ್ನ ಆರಾಧನೆ ಮಾಡ್ತಿರೋನ್ಗೆ ಮದ್ವೆ ಅನ್ನೋ ಯೋಚನೆ ಬರಲ್ಲ ಅಮ್ಮ. ನಾನು ಅವನಿಗೆ ರಕ್ಷಣೆ ಆಗಿರ್ಬೇಕು ಅಂತ ಅನ್ಕೋತಾ ಇದ್ದೀನಿ ಅಷ್ಟೇ. ಏನ್ ಮಾಡ್ತಿದ್ದೀರಾ? ಅಕ್ಷಯ ಪೂಜೆ ಮಾಡ್ತಿದ್ದಾಳಂತೆ, ಅದಕ್ಕೆ ಇದೆಲ್ಲ ಮಾಡ್ತಿದ್ದಾಳೆ. ಅಕ್ಷಯಗೆ ಹೆಲ್ಪ್ ಮಾಡಿದ್ರೆ ನಾನು ಕೂಡ ಅಮ್ಮನವ್ರಿಗೆ ಪೂಜೆ ಮಾಡ್ದಂಗೆ ಅಲ್ವಾ? ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ದೆ ಅನ್ಸುತ್ತೆ. ನನ್ನ ಫ್ರೆಂಡ್ ಗಾಯತ್ರಿ ಫೋನ್ ಮಾಡಿದ್ಲು ಬಾವಾ. ಅಜ್ಜಿ ಅಜ್ಜಿ, ಏನಮ್ಮ? ಆ ಅಕ್ಷಯಗೆ ನೀವು ದೇವ್ರ ಮನೆಗೆ ಹೋಗ್ಬಾರ್ದು ಅಂತ ಹೇಳಿದ್ರಿ ಅಲ್ವಾ? ಅಕ್ಷಯ ಮಾತ್ರ ನಿಮ್ ಮಾತಿಗೆ ಬೆಲೆ ಕೊಡ್ದೇನೆ ಪೂಜೆ ಮಾಡೋದಕ್ಕೆ ರೆಡಿ ಆಗ್ತಿದ್ದಾಳೆ. ಬಾ.
ಚಿಕ್ಕಂದಿನಿಂದ ಪೂಜೆ ಮಾಡೋದು ಅಭ್ಯಾಸ. ನೀವೇನೋ ದೇವ್ರ ಮನೆಗೆ ಹೋಗಬಾರ್ದಂತ ಆಜ್ಞೆ ಮಾಡಿದ್ದೀರ. ಅದಕ್ಕೆ ದೇವ್ರ ಮನೆ ಹೊರಗಡೆ ಪೂಜೆ ಮಾಡ್ತಿದ್ದೀನಿ ಅಜ್ಜಿ. ಅಕ್ಷಯ, ಅದು ಬ್ರಿಲಿಯಂಟ್ ಐಡಿಯಾ ಅಲ್ವಾ? ಈ ರೀತಿಲಿ ಅಮ್ಮನವ್ರನ್ನ ತಯಾರು ಮಾಡ್ತಿದ್ದಾಳೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ಹೆಂಗ್ ಬೇಕೋ ಹಂಗ್ ಮಾಡಿದ್ರೆ ಅದು ಅಮ್ಮನವರು ಅಂತ ಹೇಗ್ ಕರ್ಸ್ಕೊಳುತ್ತೆ? ಅದಕ್ಕೆ ಅಂತ ಒಂದು ಪದ್ಧತಿ ಇರುತ್ತೆ, ನಿಯಮ ನಿಷ್ಠೇನೂ ಇರುತ್ತೆ. ಯಾಕಾಗಲ್ಲ? ಆಗತ್ತೆ. ಯಾವ ಪದಾರ್ಥದಿಂದ ಮಾಡಿದ್ರು, ಯಾವ ರೂಪದಲ್ಲಿ ಮಾಡಿದ್ರು ಅಮ್ನೋರು ಅಮ್ನೋರೆ. ಪುರಾಣಗಳಲ್ಲಿ ಇಂಥ ಕಥೆಗಳು ಎಷ್ಟೋ ಇದೆ ಅತ್ತೆ. ನಿಮಗ್ ಗೊತ್ತಿಲ್ಲದೆ ಇರೋದು ಏನಲ್ಲ. ಪುರಾಣಗಳ ಮಾತು ಹೇಳಿ ಮೋಡಿ ಮಾಡಬೇಡ ಅವನಿ. ನಿನಗೆ ಪುರಾಣಗಳ ಬಗ್ಗೆ ಸರಿಯಾಗಿ ಗೊತ್ತಿದ್ರೆ ಚೆನ್ನಾಗಿರ್ತಿತ್ತು. ಹೊರಗಡೆನೆ ಪೂಜೆ ಮಾಡ್ತಿದ್ದಾಳಲ್ವಾ, ಈ ವಿಷಯದಲ್ಲಿ ರಾಧ ಅಂತ ಮಾಡಬೇಡಿ, ಬಿಟ್ಬಿಡಿ ಇಲ್ಲಿಗೆ. ಅತ್ತೆನ ಇಂಪ್ರೆಸ್ ಮಾಡೋದಕ್ಕೆ ಅಲ್ವಾ ಇಂಥ ನಾಟಕಗಳು? ಅಷ್ಟೇ ಅಲ್ವಾ ಮತ್ತೆ? ಇವತ್ತು ದೇವರ ಮನೆ ಮುಂದೆ, ನಾಳೆ ಅಡ್ಗೆ ಮನೆಯಲ್ಲಿ, ನಾಡಿದ್ದು ಮನೆ ಹೊರಗಡೆ, ಆಮೇಲೆ ರೋಡ್ ಮೇಲೆ ಎಲ್ಲ ಇವ್ರ ಇಷ್ಟನೇ ಆಗೋಯ್ತು. ನಮ್ಮ ಮನೆ ಆಚಾರ ಸಂಪ್ರದಾಯನ ಹಾಳು ಮಾಡೋದಕ್ಕೆ ಅಂತಾನೆ ಹುಟ್ಟಿದ್ದಾರೆ ಇವರೆಲ್ಲ. ನನ್ನ ಮಗಳಿಗೆ ದೇವ್ರ ಮನೆಗೆ ಕಾಲಿಡೋ ಅರ್ಹತೆ ಇದೆ, ಪೂಜೆ ಮಾಡೋ ಅರ್ಹತೆನೂ ಇದೆ, ದೀಪ ಹಚ್ಚೋ ಅರ್ಹತೆ ಕೂಡ ಇದೆ. ಆದ್ರೂ ಸರಿ, ಎಲ್ಲರೂ ಸೇರಿ ನಿರ್ದಾಕ್ಷಿಣ್ಯವಾಗಿ ವರ್ತಿಸ್ತಾ ಇದ್ದೀರಾ. ಅದ್ಭುತವಾದ ಜಾತಕದಲ್ಲಿ ಹುಟ್ಟಿರೋ ನನ್ನ ಮಗಳಿಗೆ ಇಂಥ ಅವಮಾನಗಳು ಎದುರಾಗ್ತಾ ಇರೋದು, ಅದು ಕೂಡ ನಿಮ್ಮಿಂದ ಆಗ್ತಾ ಇರೋದು ತುಂಬಾ ತುಂಬಾ ನೋವಾಗ್ತಾ ಇದೆ ಅತ್ತೆ. ಅಮ್ಮ, ಒಂದು ವಿಷಯ ನೆನ್ಪಿಟ್ಕೋ, ನೀನು ಅಕ್ಷಯನ ಯಾವುದೇ ರೀತಿಲಿ ತಡಿಬೇಕು ಅಂತ ನೋಡಿದ್ರು, ನಿನಗೆ ಸಪೋರ್ಟ್ ಮಾಡ್ತಾ ಇವರೆಲ್ಲ ಎಷ್ಟೇ ಮಾತಾಡಿದ್ರು ಕೊನೆಗೆ ಮೂಗುತಿ ನನ್ನ ಮಗಳಿಗೆ ಸಿಗುತ್ತೆ. ಆ ಅರ್ಹತೆ ಅಕ್ಷಯ್ಗೆ ಮಾತ್ರನೇ ಇದೆ. ಅದು ನಡೆಯಲ್ಲ ಶ್ರೀಕರ್. ನಡೆದೇ ನಡೆಯುತ್ತಮ್ಮ. ಮೂಗುತ್ತಿ ಮೇಲೆ ನಿಮ್ಗೆ ಆಸೆ ಹೋಗ್ತಾ ಇಲ್ವಾ ಶ್ರೀಕರ್? ಯಾವಾಗ್ಲೂ ನಿಮ್ಗೆ ಅದ್ರ ಬಗ್ಗೆನೇ ಯೋಚನೆ. ಹಳ್ಳಿನಲ್ಲಿ ಆ ಅದೃಷ್ಟ ತಪ್ಪೋಯ್ತು ಅಂತ ಇಲ್ಲಿ ಮತ್ತೆ ಪ್ರಯತ್ನ ಶುರು ಮಾಡಿದ್ದಾರೆ. ಬೀಳಲ್ಲ ಅಮ್ಮ, ಯಾವುದೇ ಪರಿಸ್ಥಿತಿಯಲ್ಲೂ ಇವ್ರ ಮೋಡಿಗೆ ಬೀಳಲ್ಲ. ಆ ದಿನ ಎಲ್ಲ ಹೋಯ್ತು. ಅಮ್ಮ, ನೀನು ಏನು ಅನ್ಕೊಳ್ಳಲ್ಲ ಅಂದರೆ ನನ್ನೊಂದು ಸಲಹೆ. ಇದಕ್ಕೂ ಮುಂಚೆ ನೀನು ಶೌರ್ಯಗೆ ಮೂಗುತಿ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಈಗಲೂ ಏನು ಕಾಲ ಮೀರಿಲ್ಲ, ಅದನ್ನ ಮಾಡ್ಬೋದು. ನಿಮ್ಮ ಹೆಸರು ಉಳಿಸ್ತೀನಿ ಅಜ್ಜಿ. ನೀನು ಉಳಿಸ್ತೀನಿ ಅಂತ ಹೇಳ್ದೆ ಅಂದ್ರೆ ಹಾಳು ಮಾಡ್ತೀಯ ಅಂತ ಅರ್ಥ. ಏಯ್ ರಿವರ್ಸು, ನೀನ್ ಬಾಯಿ ಮುಚ್ಚೋ. ಇಟ್ಸ್ ಟ್ರೂ ಅತ್ತೆ. ನಿಹಾರಿಕಾಗಿಂತ ಬುದ್ಧಿವಂತೆ ಈ ಶೌರ್ಯ. ಇವಳ ಕೈಗೆ ಬೆಲೆ ಬಾಳೋ ಆ ಮೂಗುತಿ ಸಿಕ್ತು ಅಂದ್ರೆ ಸರ್ವನಾಶ. ಮೂಗುತಿ ವಿಷಯನ ಈಗ ಪ್ರಸ್ತಾಪ ಮಾಡೋದು ಅನವಶ್ಯಕ. ಇಲ್ಲಿಗೆ ಬಿಟ್ಬಿಡಿ. ಬಿಟ್ಬಿಡಿ ಬಿಟ್ಬಿಡಿ ಅಂತ ಮೊದ್ಲಿಂದ ನೀವು ಹೇಳ್ತಿರೋದಕ್ಕೆ ಇಷ್ಟು ದೂರ ಬಂದಿದೆ. ಇದಕ್ಕೂ ಮುಂಚೆ ಕೂಡ ಇವ್ರ ಸ್ವಾರ್ಥಕ್ಕೋಸ್ಕರ ಅಮ್ಮವ್ರನ್ನೇ ಅಡ ಇಡಕ್ ಹೋಗಿದ್ಲು ಈ ಅವನಿ. ಹೌದೌದು, ಇವಳ ಅಕ್ಕನ ಮಗಳಿಗೋಸ್ಕರ ಅಂತ ವಿಗ್ರಹನ ಹೊರಗೂ ತಗೊಂಡು ಹೋಗಿದ್ಲು. ಅದೇ ರೀತಿಲಿ ಯಾವತ್ತೋ ಒಂದಿನ ಮೂಗುತ್ತಿನ ಅಕ್ಷಯಾಗೆ ಕೊಡ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಮನೆಯಿಂದ ಹೊರಗಡೆ ಕಳಿಸ್ತಾರೆ ಅಂತ
ಯಾಕೋ ತುಂಬ ಅನುಮಾನ ಆಗ್ತಾ ಇದೆ ನನಗೆ. ನನ್ನ ದೇಹದಲ್ಲಿ ಪ್ರಾಣ ಇರೋವರೆಗೂ ಅದು ನಡೆಯೋಕ್ ಬಿಡಲ್ಲ. ಇಂಥ ಕೆಲ್ಸಗಳಿಂದ ನನಗೆ ಹತ್ರ ಆಗ್ಬೇಕು ಅನ್ನೋ ಪ್ರಯತ್ನ ಮಾಡಬೇಡಿ. ನೀನು ಏನು ಮಾಡ್ತೀಯೋ ಅದೇ ವಿಗ್ರಹ, ಅದಕ್ಕೆ ಮಹಿಮೆ ಬಂದ್ಬಿಡುತ್ತೆ ಅನ್ಕೋಬೇಡ. 10 ನಿಮಿಷ ಸಮಯ ಕೊಡ್ತೀನಿ, ಇಲ್ಲಿಂದ ಎಲ್ಲ ತೆಗೆದ್ಬಿಡ್ಬೇಕು. ಯಾವ ಕೆಟ್ಟ ದೃಷ್ಟಿ ನಿನ್ ಮೇಲ್ ಬಿತ್ತೋ, ಯಾವ ಕೆಟ್ಟ ಗ್ರಹಣ ಅತ್ತೇನ್ ಹಿಡ್ಕೊಂಡಿದ್ಯೋ ಗೊತ್ತಿಲ್ಲ. ಆದ್ರೆ ನೀನೇನೇ ಮಾಡ್ತಾ ಇದ್ರು ಅದೆಲ್ಲ ನಿಮ್ಮ ಅಜ್ಜಿ ದೃಷ್ಟಿನಲ್ಲಿ ತಪ್ಪಾಗಿ ಕಾಣಿಸ್ತಾ ಇದೆ. ಬಾ. ನಾವ್ ಯಾವ ಜನ್ಮದಲ್ಲಿ ಮಾಡಿದ ಕರ್ಮನೋ 7 ಜನ್ಮಕ್ಕೂ ನಮ್ಮನ್ ಬಿಡಲ್ಲ ಅಂತಾರೆ. ನಮ್ಗೆ ಆಗ್ಬೇಕಾಗಿರೋದು ಹಾಗೆ ಆಗುತ್ತೆ ಅಲ್ವಾ? ಟೀಚರ್ ತರ ಈ ಪಾಠ ಯಾಕೆ ನಿಹಾರಿಕಾ? ಯುದ್ಧಕ್ಕೆ ಹೋಗೋನ್ ಕೈಯಲ್ಲಿ ಕತ್ತಿ ಎಷ್ಟು ಅಗತ್ಯನೋ, ನಮ್ಮನೇಲಿ ನಡೀತಿರೋ ಯುದ್ಧಕ್ಕೆ ನಿಹಾರಿಕಾ ಹೇಳೋ ಪಾಠ ಕೂಡ ಅಷ್ಟೇ ಅಗತ್ಯ. ಆತ್ಗೆ ನಿಹಾರಿಕಾ ಬರ್ದಿದ್ದು ಮುಗೀತು. ಇವಾಗ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾಳೆ. ಎಲ್ಲರೂ ಶ್ರದ್ಧೆಯಿಂದ ಕೇಳಬೇಕು. ಹಾಂ ಟೀಚರ್, ನೀವು ಸ್ಟಾರ್ಟ್ ಮಾಡಿ. ಎಲ್ಲರೂ ಒಂದ್ಸಲ ಈ ಬೋರ್ಡಲ್ಲಿ ಏನ್ ಬರ್ತಿದೆ ನೋಡಿ. ನಮ್ಮ ಕುಟುಂಬಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಈ 5 ಅಂಶಗಳು: ಜಾತಕ, ಆಮೇಲೆ ಮೂಗುತಿ, ಸೊಸೆ, ವಾರಸ್ದಾರಳು, ಹಸ್ತಾಂತರ ಅಲ್ವಾ? ಇನ್ನು ಈ ಕಡೆ ನೋಡಿದ್ರೆ ಈ ಮಧ್ಯದ ಸಮಯದಲ್ಲಿ ನಾನ್ ಗಮನಿಸಿರೋದು ಮೊದಲನೇದು ಅಕ್ಷಯ ಮೇಲೆ ಕೋಪ. ಅಕ್ಷಯ ವೇದವತಿ ಅತ್ತೆಗೆ ಮೊದಲು ಪರಿಚಯ ಆದಾಗ ನೆಗೆಟಿವ್ ಆಂಗಲ್ ಅಲ್ಲಿ ಪರಿಚಯ ಆದ್ಲು. ಅದಕ್ಕೆ ಅಕ್ಷಯನ್ ಮೇಲೆ ವಿಪರೀತ ಕೋಪನ ಅವರು ತೋರಿಸಿದ್ರು. ರಾಧಾಕೃಷ್ಣ ಭಾವನವರು ಸಾವಿನ ಅಂಚಿನವರೆಗೂ ಹೋದಾಗ ಆ ಕೋಪ ಇನ್ನಷ್ಟು ಹೆಚ್ಚಾಗೋಯ್ತು. ಇನ್ನು ಮುಂದೆ ಹೋದ್ರೆ ಎರಡನೇದು ಅಕ್ಷಯನ್ ಮೇಲಿನ ಪ್ರೀತಿ. ಅಕ್ಷಯಂದು ತನ್ನಂತ ಜಾತಕ ಅಂತ, ತನ್ನ ವಾರಸ್ದಾರಳು ಅಂತ ಗೊತ್ತಾದಾಗ ಮಿತಿ ಮೀರಿದ ಪ್ರೀತಿನ ತೋರಿಸಿ ತಲೆ ಮೇಲೆ ಅವಳನ್ನ ಇಟ್ಕೊಂಡ್ರು. ಇನ್ನು ಮೂರನೇದು ಮೂಗುತಿ ಧಾರಣೆ. ಮಿತಿ ಮೀರಿದ ಪ್ರೀತಿಯ ಕಾರಣದಿಂದಲೇ ಹಳ್ಳಿನಲ್ಲಿ ಮೂಗುತಿನ ಅವಳಿಗೆ ಕೊಡ್ತೀನಿ ಅಂತ ಪ್ರಕಟಣೆ ಮಾಡಿದ್ರು.